MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಫೈಟರ್ ಜೆಟ್ಗಳ ಆರ್ಭಟ. ಹಗಲು ರಾತ್ರಿ ಎರಡೂ ಸಮಯ ಲ್ಯಾಂಡಿಂಗ್ಗೆ ವ್ಯವಸ್ಥೆ. ಪಾಕ್ಗೆ ಮತ್ತೊಂದು ಏಟು ಕೊಡಲು ಭಾರತ ಪ್ಲಾನ್. ಬೈಸರನ್ ದಾಳಿ ನಡೆಸಿದವರಲ್ಲಿ ಇಬ್ಬರು ಪಾಕ್ ಉಗ್ರರು. ಎಲ್ಲ ಸುದ್ದಿಯನ್ನ ನೋಡೋಣ ಯುದ್ಧ ಸನ್ನದ್ಧ ನ್ಯೂಸ್ ಟಾಪ್ 9ನಲ್ಲಿ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮಿಲಿಟರಿ ಕಾರ್ಯಾಚರಣೆಗೆ ಮುನ್ನವೇ ಎಲ್ಲಾ ರೀತಿಯಲ್ಲೂ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನ ಭಾರತ ಕೊಟ್ಟಿದೆ. ಇದೀಗ ಪಾಕಿಸ್ತಾನವನ್ನ FATF ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಪ್ರಯತ್ನಿಸುತ್ತಿದೆ. ಈ ಮೂಲಕ ಪಾಕ್ಗೆ ಯಾವುದೇ ಹಣಕಾಸು ಸಹಾಯ ಸಿಗದಂತೆ ದಿಗ್ಬಂಧನ ಹಾಕಲು ಮುಂದಾಗಿದೆ. FATF ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್. ಈ ಸಂಸ್ಥೆ ಮನಿ ಲಾಂಡರಿಂಗ್ ಅಥವಾ ಅಕ್ರಮ ಹಣ ವರ್ಗಾವಣೆ ಮತ್ತು ಭಯೋತ್ಪಾದನೆಗೆ ಫಂಡಿಂಗ್ ಮಾಡುವ ದೇಶಗಳ ಮೇಲೆ ನಿಗಾ ಇಡುತ್ತೆ. ವಿಶ್ವದ ಪ್ರಮುಖ 37 ರಾಷ್ಟ್ರಗಳು ಇದರಲ್ಲಿ ಸದಸ್ಯರಾಗಿರ್ತಾರೆ. ಈ FATF ಕಾಲಕಾಲಕ್ಕೆ ಬ್ಲಾಕ್ ಮತ್ತು ಗ್ರೇ ಅನ್ನೋ 2 ಲಿಸ್ಟ್ ಗಳನ್ನ ಪ್ರಕಟಿಸುತ್ತಿದೆ. ಈ ಲಿಸ್ಟ್ ನಲ್ಲಿ ಹೆಸರು ಬಂದ್ರೆ ಆ ರಾಷ್ಟ್ರಕ್ಕೆ ಪ್ರಬಲ ರಾಷ್ಟ್ರಗಳಿಂದ ಹಣ ಸಹಾಯ ಸಿಗಲ್ಲ. ವಿಶ್ವ ಬ್ಯಾಂಕ್ ಮತ್ತು IMF ಕೂಡ ಈ FATF ಲಿಸ್ಟ್ ಗಮನಿಸ್ತಿರುತ್ತೆ. ಒಂದು ವೇಳೆ ಈ ಲಿಸ್ಟ್ ನಲ್ಲಿ ಯಾವುದಾದ್ರೂ ದೇಶ ಬಂದ್ರೆ ಅವರಿಗೆ IMF, ವಿಶ್ವ ಬ್ಯಾಂಕ್ ಕೂಡ ಸಾಲ ಸಹಾಯ ಮಾಡೋದಿಲ್ಲ. ಪಾಕಿಸ್ತಾನ ಉದ್ದಟತನ ಬಿಟ್ಟು ಭಾರತದ ಬೆಂಬಲಕ್ಕೆ ನಿಲ್ಲಿ ಅಂತ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸೆ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ಉಗ್ರರನ್ನ ಪತ್ತೆ ಹಚ್ಚಿ ಸದೆಬಡಿಯಲು ಭಾರತದ ಜೊತೆ ಕೈಜೋಡಿಸಲಿ, ಇಲ್ಲದಿದ್ರೆ ಮುಂದಾಗೋ ತೊಂದರೆಗೆ ಪಾಕಿಸ್ತಾನವೇ ಹೊಣೆಯಾಗಲಿದೆ. ಎಲ್ಲಾ ಸಮಸ್ಯೆಗಳಿಗೂ ಪಾಕಿಸ್ತಾನವೇ ಹೊಣೆ ಹೊರಬೇಕು. ಪಾಕಿಸ್ತಾನ ನೆಲದಲ್ಲಿರೋ ಉಗ್ರರ ಸಂಹಾರಕ್ಕೆ ಮುಂದಾಗಬೇಕು. NIA ತನಿಖೆಯಲ್ಲಿ ದಾಳಿ ಹಿಂದೆ ಪಾಕಿಸ್ತಾನ ನಂಟು ಇರೋದು ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ 4 ಲಿಂಕ್ಗಳನ್ನ NIA ಬಯಲು ಮಾಡಿದೆ. ಪಹಲ್ಗಾಮ್ ದಾಳಿಗೆ ಪಾಕ್ನ ISI ಮತ್ತು LET ಜಂಟಿಯಾಗಿ ಸ್ಕೆಚ್ ಹಾಕಿದೆ. LET ಹೆಡ್ ಕ್ವಾರ್ಟರ್ಸ್ ನಲ್ಲಿ ಪ್ಲಾನ್ ರೆಡಿಯಾಗಿದೆ ಅನ್ನೋದು NIA ತನಿಖೆಯಿಂದ ಹೊರಬಿದ್ದಿದೆ. ಪಾಕ್ನ ISI ಹೇಳಿದಂತೆ LET ಉಗ್ರರಿಂದ ದಾಳಿ ಮಾಡಿದ್ದಾರೆ. ಪಾಪಿ ಪಾಕಿಸ್ತಾನ ಗುಪ್ತಚರ ಏಜೆನ್ಸಿ ಆಗಿರೋ ISI ದಾಳಿ ನಡೆಸಲು ಉಗ್ರರಿಗೆ ಫಂಡಿಂಗ್ ಮಾಡಿತ್ತು ಅನ್ನೋದು ಬಯಲಾಗಿದೆ. ಬೈಸರನ್ ದಾಳಿ ನಡೆಸಿದವರಲ್ಲಿ ಇಬ್ಬರು ಪಾಕ್ ಉಗ್ರರು ಅನ್ನೋದನ್ನ NIA ಪತ್ತೆ ಹಚ್ಚಿದೆ. ಉಗ್ರ ಹಶೀಮ್ ಮೂಸಾ ಅಲಿಯಾಸ್ ಸುಲೇಮಾನ್ ಅಲಿಬೈ ಪಹಲ್ಗಾಮ್ಗೆ ಎಂಟ್ರಿ ಕೊಟ್ಟು ದಾಳಿ ನಡೆಸಿದ್ರು ಅನ್ನೋದು NIA ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಪಾಕಿಸ್ತಾನದ SSGಯಲ್ಲಿ ಕಮಾಂಡೋ ಆಗಿದ್ದ ಮೂಸಾ LET ಸಂಘಟನೆ ಸೇರಿ ಉಗ್ರ ಕೃತ್ಯಗಳಲ್ಲಿ ತೊಡಗಿದ್ದ. ಈ ಮೂಸಾನಿಗೆ ISI ನಂಟು ಈಗಲೂ ಇದೆ ಅನ್ನೋದನ್ನ NIA ಪತ್ತೆ ಮಾಡಿದೆ. ದಾಳಿಗೂ 1 ವಾರ ಮೊದಲೇ ಎಂಟ್ರಿ ಕೊಟ್ಟಿದ್ದ ಉಗ್ರರು ಬೈಸರನ್ ಸೇರಿ 4 ಸ್ಥಳಗಳನ್ನ ಗುರುತು ಮಾಡಿದ್ರು. ವೇದಾ ವ್ಯಾಲಿಯಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹಿಸಿ ಇಟ್ಟಿದ್ರು. ರಾಕ್ಷಸರಿಗೆ ಸ್ಥಳೀಯ ಶಂಕಿತ ಉಗ್ರರು ಸಹಾಯ ಮಾಡಿದ್ರಂತೆ. 3 ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರೋ ಮಾಹಿತಿ ಲಭ್ಯವಾಗಿದೆ. ಈ ಫೋನ್ಗಳ ಮೂಲಕ ಪಾಕಿಸ್ತಾನದ ಹ್ಯಾಂಡ್ಲರ್ಸ್ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ರಂತೆ. ಇದೆಲ್ಲ ಸ್ಫೋಟಕ ಸಂಗತಿಗಳು ಸ್ಥಳೀಯರು ಮತ್ತು ಜೈಲಿನಲ್ಲಿರೋ ಉಗ್ರರನ್ನ ವಿಚಾರಣೆ ನಡೆಸಿದಾಗ ಬಯಲಾಗಿದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಭೂಗತವಾದ ಶಂಕೆ ವ್ಯಕ್ತವಾಗಿದೆ. 10 ದಿನಗಳಿಂದ ಕಣಿವೆಯಲ್ಲೇ ಬೀಡು ಬಿಟ್ಟ ಮಾಹಿತಿ NIAಗೆ ಸಿಕ್ಕಿದೆ. ದಟ್ಟ ಕಾಡಿನಲ್ಲಿ ತಲೆಮರೆಸಿಕೊಂಡಿರೋ ಉಗ್ರರಿಗಾಗಿ NIA ಬೇಟೆಗಿಳಿದಿದೆ. ಜೊತೆಗೆ 20 ಕಿಲೋಮೀಟರ್ ವ್ಯಾಪ್ತಿಯ ಮೊಬೈಲ್ ಟವರ್ ಡೇಟಾವನ್ನ ಡಂಪ್ ಮಾಡಿರೋ NIA CDR ವಶಕ್ಕೆ ಪಡೆದು ಪರಿಶೀಲನೆ ನಡೆಸುತ್ತಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH